ಹಾಯ್ ಗೆಳೆಯರೆ, ಇವಾಗ ಸಾಡೆ ಕಟ್ತಾ ಇದ್ದಾನೆ ನಮ್ಮ ಕುಕ್ಕರ್. ಸಾಯಂಕಾಲ ಊಟಕ್ಕೆ ಇವಾಗ ರೆಡಿ ಮಾಡ್ತಾ ಇರೋದು. ನಮ್ಮ ಪಯಣ ಮುಂಬೈ ಕಡೆಗೆ ಹೋಗ್ತಾ ಇದೆ. ಇನ್ನೂ ಆ ಕಡೆ ಹೋಗಬೇಕು. ಇವಾಗ ನಮ್ಮ ಕಟ್ಟಿಂಗ್ ಮಾಡ್ತಾ ಇರೋದು ಮೀನು. ಸಾಯಂಕಾಲ ಊಟಕ್ಕೆ ಸಾಂಬಾರು ಮಾಡಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ಬಂಡರಿ ಕಟ್ ಮಾಡ್ತಾ ಇದ್ದಾನೆ. ಬಂಡರ್ ಅಂದರೆ ಕುಕ್ಕರ್ ಮ್ಯಾನ್. ತಲವಾರಂತೂ ಸೂಪರ್ ಇದೆ, ಕೈ ಮುಟ್ಟಿದ್ರೆ ಬ್ಲಡ್ ಬರುತ್ತೆ, ಅದಕ್ಕೋಸ್ಕರ ಅವರು ನಿಧಾನವಾಗಿ ಕಟ್ ಮಾಡ್ತಾ ಇದ್ದಾರೆ. ಇದು ಸಾಡೆ ಮೀನು. ಇವಾಗ ನಾವು ಈ ಕಡೆ ಬಂದವಾಗ ಸಾಡೆ ಜಾಸ್ತಿ ಸಿಗುತ್ತೆ, ಅದಕ್ಕೋಸ್ಕರ ಸಾಡೆ ಸಾಂಬಾರು ಮಾಡ್ತಾರೆ, ಸೂಪರ್ ಆಗಿರುತ್ತೆ. ಆ ಕಡೆ ಈ ಕಡೆ ಎಲ್ಲ ಬೋಟ್ ಹೋಗ್ತಾ ಇದೆ ನೋಡಿ. ನಮ್ಮ ಜೀವನದ ಬಂಡಿ ಇನ್ನೂ ನಡೀತಾ ಇದೆ. ಸ್ವಲ್ಪ ಗಾಳಿ ಎಲ್ಲ ಕಡಿಮೆ ಇದೆ, ಅದಕ್ಕೋಸ್ಕರ ಇವಾಗ ನಮ್ಮ ಕುಕ್ಕರ್ ಮ್ಯಾನ್ ಸ್ವಲ್ಪ ಮೀನನ್ನು ತೆಗೆದುಬಿಟ್ಟು ಕಟಿಂಗ್ ಮಾಡ್ತಾ ಇದ್ದಾನೆ. ಆ ಕಡೆ ಈ ಕಡೆ ಎಲ್ಲ ಮುಳ್ಳೆಲ್ಲ ಕಟ್ ಮಾಡಿಕೊಂಡು ಇವಾಗ ನಮ್ಮ ಮೀನುಗಾರ ಕುಕ್ಕರ್ ಮ್ಯಾನ್ ಕಟಿಂಗ್ ಮಾಡ್ತಾ ಇರೋದು. ಸಾಂಬಾರೆಲ್ಲ ಸೂಪರಾಗಿ ಮಾಡ್ತಾನೆ, ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ತುಂಬ ಟೇಸ್ಟ್. ನಿಮಗೂ ನಮ್ಮ ಮೀನುಗಾರ ಮೀನು ಕಟಿಂಗ್ ಮಾಡೋ ಮೀನುಗಾರ ಬೇಕಾಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಮೀನುಗಾರಂತೂ ಸಾಡೆ ಮೀನು ಅಚ್ಚುಕಟ್ಟಾಗಿ ಕಟ್ ಮಾಡ್ತಾ ಇದ್ದಾನೆ. ಮೊದಲು ಮಂಡೆಯನ್ನು ಕಟ್ ಮಾಡ್ತಾನೆ, ಆನಂತರ ಆ ಕಡೆ ಈ ಕಡೆ ಪೀಸನ್ನು ಕಟ್ ಮಾಡ್ತಾ ಹೋಗ್ತಾನೆ, ಆನಂತರ ಪೀಸ್ ಮಾಡ್ತಾನೆ ನೋಡಿ. ಹೀಗೆ ಸಾಡೆ ಮೀನು ಕಟ್ ಮಾಡ್ತಾ ಇರೋದು. ಮಚ್ಚಂತೂ ಸೂಪರ್ ಆಗಿದೆ, ಚೆನ್ನಾಗಿದೆ. ಹಾಗೆ ಕಟ್ ಮಾಡ್ತಾ ಹೋಗ್ತಾ ಇದ್ದಾನೆ, ನೀವು ನೋಡ್ತಾ ಹೋಗ್ಬೋದು. ನಿಧಾನವಾಗಿ ಕಟ್ ಮಾಡಬೇಕು, ಯಾಕೆ ಕೇಳಿದರೆ ಅದು ಮುಳ್ಳು ಶಾರ್ಪ್ ಆಗಿರುತ್ತೆ, ಚುಚ್ಚಿದ್ರೆ ತಲೆವರೆಗೂ ಸರ್ಕಿ ಬರುತ್ತೆ, ಅದಕ್ಕೋಸ್ಕರ ಜಾಗ್ರತೆಯಿಂದ ಕಟ್ ಮಾಡಬೇಕು. ನಮ್ಮ ಕುಕ್ಕರ್ ಮ್ಯಾನ್ ಅಂತೂ ತುಂಬ ಖುಷಿಯಾಗಿ ಕಟ್ ಮಾಡ್ತಾ ಇದ್ದಾನೆ. ಯಾಕೆ ಕೇಳಿದರೆ ಮಚ್ಚು ಹಾಗೆ ಇದೆ, ಇಟ್ಟಿದ ತಕ್ಷಣ ಕಟ್ ಆಗುತ್ತೆ, ಕಟಿಂಗ್ ಆಗುತ್ತೆ, ಅದಕ್ಕೋಸ್ಕರ ಅವನು ಸೂಪರಾಗಿ ಕಟಿಂಗ್ ಮಾಡ್ತಾ ಇದ್ದಾನೆ. ಈ ಕಡೆ ಕೂಡ ನನ್ನ ಹತ್ರ ಮಾತಾಡ್ತಾ ಇದ್ದಾನೆ. ತಲವಾರು ನೋಡಿ ಎಷ್ಟು ಚಕ ಉಳಿತಾ ಇದೆ. ಅದು ಸ್ಟೀಲು ಸೂಪರಾಗಿರುತ್ತೆ ಕಟಿಂಗ್ ಮಾಡಲಿಕ್ಕೆ. ನೀವು ಕೂಡ ಬೇಕಾದರೆ ಬಳಸ್ಬೋದು. ಆ ಕತ್ತಿಗೆ 700 ರೂಪಾಯಿ ಇದೆ, ಅಂಗಡಿಲೆಲ್ಲ ಸಿಗುತ್ತೆ ನೋಡಿ. ಆ ಕಡೆ ಈ ಕಡೆ ಮುಳ್ಳೆಲ್ಲ ಕಟ್ ಮಾಡಬೇಕು, ಇಲ್ಲಾಂದರೆ ಕೈಗೆ ಚುಚ್ಚುತ್ತೆ, ತುಂಬ ಕಷ್ಟ. ಕಟಿಂಗ್ ಮಾಡೋ ಮೊದಲೇ ಆ ಮುಳ್ಳನ್ನು 3 ಕಡೆಯಿಂದ ತೆಗಿಬೇಕು, ಇಲ್ಲಾಂದರೆ ತುಂಬಾ ಕಷ್ಟ. ಕೈಗೆಲ್ಲ ಚುಚ್ಚಿದ್ರೆ ತುಂಬ ನೋವಾಗುತ್ತೆ, ಅದಕ್ಕೋಸ್ಕರ ಆ ಕಡೆ ಈ ಕಡೆ ಕಟ್ ಮಾಡ್ಕೊತಾನೆ. ಇವಾಗ ನೋಡಿ ಮುಳ್ಳನ್ನು ಸೇಫಾಗಿ ಕಟ್ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಚೆನ್ನಾಗಿ ಮಾಡಬೇಕು. ಇಲ್ಲಾಂದರೆ ಮತ್ತು ಅದನ್ನು ವಾಶ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ವಾಶ್ ಮಾಡಬೇಕು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ, ಸ್ಮೆಲ್ ಹೊಡೆಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಬೇಕು. ಇದು ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಮಾತ್ರ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪಾಗಿರಬೇಕು, ಗಟ್ಟಿಯಾಗಿರ್ಬೇಕಂತ ಹೇಳ್ತೀವಲ್ಲ ನೀವಲ್ಲ, ಅದಕ್ಕೋಸ್ಕರ ಅದು ಹೊಟ್ಟೆ ಒಳಗೆಲ್ಲ ಕ್ಲೀನಾಗಿರಬೇಕು, ಇಲ್ಲಾಂದ್ರೆ ಸ್ಮೆಲ್ ಬರುತ್ತೆ. ನಿಮಗೆ ಮೀನು ಕಟಿಂಗ್ ಮಾಡೋದು ಕಾಮೆಂಟಲ್ಲಿ ತಿಳಿಸಿ ಹೇಳುವ. ನಮ್ಮ ಕುಕ್ಕರ್ ಮ್ಯಾನ್ ಅಂತೂ ತುಂಬ ಸ್ಪೀಡ್ ಮೀನು ಕಟಿಂಗ್ನಲ್ಲಿ ನೋಡಿ. ಹೇಗೆ ರಪ್ಪ ಅಂತ ಕಟ್ ಮಾಡ್ತಾ ಬಿಸಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟಲ್ಲಿ ಹೇಗಂತ ಹೇಳಿ. ಮಾತಾಡೋದು ಯಾಕೆ ಈ ಕಡೆ ಸ್ವಲ್ಪ ಸ್ಪೀಡ್ ಇದೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಕಟ್ ಮಾಡಬೇಕು ನೋಡಿ. ಅವನು ಯಾವ ರೀತಿ ಮಾಡ್ತಾ ಇದ್ದಾನೆ, ನೀವು ಅದೇ ರೀತಿ ಸಾಡೆ ಮೀನು ತಂದವಾಗ ಮಾರ್ಕೆಟ್ ಹೋಗಿ ತಂದವಾಗ ಇದೇ ರೀತಿ ನೀವು ಕಟ್ ಮಾಡಬೇಕು. ತುಂಬ ಟೇಸ್ಟಾಗಿರುತ್ತೆ, ತಿನ್ನಲಿಕ್ಕೂ ಸೂಪರಾಗಿರುತ್ತೆ. ಸಾಡೆ ಗಸಿ ಮಾಡಬೇಕು, ಸೂಪರಾಗಿರುತ್ತೆ. ನಿಮಗೆ ಯಾವ ರೀತಿ ಮಾಡಬೇಕಂತ ನೀವೇ ನೋಡ್ಕೊಳ್ಳಿ. ನಾವು ಏನಿದ್ರು ಮೀನು ಕಟ್ಟಿಂಗ್ ಮಾತ್ರ ಮಾಡಿ ತೋರಿಸ್ತೀವಿ, ಸಾಂಬಾರು ಮಾಡೋದು ನಮ್ಗೆ ಹಾಕೋಕ್ಕಾಗಲ್ಲ. ಯಾಕೆ ಕೇಳಿದರೆ ನಮಗೆ ತುಂಬ ಬಿಸಿ ಇರ್ತೀವಿ. ನೋಡು ಕಟ ಅಂತ ಮಂಡಿ ಎಲ್ಲ ಹಾರ್ತಾ ಇದೆ, ತುಂಬ ಸ್ಪೀಡ್ ಇದ್ದಾನೆ ನಮ್ಮ ಕುಕ್ಕರ್ ಮ್ಯಾನ್. ಬೇಕಾಗಿದ್ದರೆ ಬೇಗ ಹೇಳಿ ಜನರೇ. ತುಂಬ ಥ್ಯಾಂಕ್ ಯು. ನಮ್ಮ ಜೀವನದ ಬಂಡಿ ಸಾಗ್ತಾ ಇದೆ. ವಿಡಿಯೋ ನೋಡ್ತಾ ಹೋಗಿ. ಧನ್ಯವಾದಗಳು ಫ್ರೆಂಡ್ಸ್.